ಬೀದರ್ ಶಾಖೆಯಿಂದ ಇಂದು ಬೀದರ್ ಜಿಲ್ಲೆಯಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಬೀದರ್ ಜಿಲ್ಲೆಯವರೇ ಆಗಿರುವಂತಹ UPSC ಪರೀಕ್ಷೆ ಪಾಸ್ ಆಗಿ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಬೀದರ್ ಜಿಲ್ಲೆಯ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಮತ್ತು ಇಡೀ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಇಡೀ ಭಾರತ ದೇಶದ ಉದ್ದಕ್ಕೆ ಹಾರಿಸಿರುವಂಥ IPS ಆಫೀಸರ್ ಆಗಿರುವಂತಹ ನಮ್ಮ ಆಸಿಮ್ ಮುಸ್ತಫಾ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಐಟಾದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಗುಲ್ಸಿನ್ ಸರ್ ಅವರೇ, ವಿಷಯ ಪರಿವೀಕ್ಷಕರಾಗಿರುವಂತಹ ಸೈಯದ್ ಫುರ್ಖಾನ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುದ್ದು ಮಕ್ಕಳೇ ಮತ್ತು ಎಲ್ಲ ಪಾಲಕರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸೋದರ ಸೋದರಿಯರು, ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ಎಲ್ಲ ವೇದಿಕೆ ಮೇಲೆ ಕುಳಿತಂಥ ಗಣ್ಯರು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಈಗ ಕನ್ನಡದಲ್ಲಿ ಹೇಳಬೇಕಂತ ಹೇಳಿ ನಮ್ಮ ಸರ್ ಅಸ್ಲಂ ಸರ್ ಅವರು ಬಯಕೆ ಮಾಡೋ ಸಲುವಾಗಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ನಾನು 1987ರಲ್ಲಿ SSLC ಪರೀಕ್ಷೆ ಪಾಸಾಗಿ ಬೀದರ್ ಜಿಲ್ಲೆಗೆ ಬಂದಾಗ ಇಲ್ಲಿ ಬೀದರ್ ಜಿಲ್ಲೆಯ ವಾತಾವರಣ ಹೆಂಗಿತ್ತು ಅಂತಂದ್ರೆ, SSLC ಪಾಸ್ ಆಗ್ಯಾರಂದ್ರೆ ನಾವು ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದ್ಗಡೆ ಲೈನ್ ಹಚ್ಕೊಂಡು ನಿಂತಿದ್ದೆವು. AHB ಕಾಲನಿದೊಳಗೆ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು. ಏನಾದ್ರು ಮಾಡಿ ಪೊಲೀಸ್ ನೌಕರಿ ಹಿಡಿಬೇಕು, ಪೊಲೀಸ್ ಕಾನ್ಸ್ಟೇಬಲ್ SLC ಮೇಲೆ ಸಿಗೋದೇ ಅದೇ, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಇಲ್ಲಾಂದ್ರೆ ಕಂಡಕ್ಟರ್ ಇದು ಪಾಸ್ ಇದು ಲೈಸೆನ್ಸ್ ತಗೊಂಡು ಬಸ್ ಕಂಡಕ್ಟರ್ ಆಗಬೇಕು. PUC ಪಾಸ್ ಆದವು ಅಂದ್ರೆ ಮತ್ತೆ ಏನಾರೆ ನಮಗೆ ಎಂಪ್ಲಾಯ್ಮೆಂಟ್ಲಿಂದ SDC ಅದು ಇದು ಸಿಗ್ತದೆ ಅಂತ ಹೇಳಿ 10ನೇ ಪಾಸ್ ಆದಮೇಲೆ ಒಂದು ಕಿಲೋಮೀಟರ್ ಲೈನಿಗೆ ನಿಂತು ಎಂಪ್ಲಾಯ್ಮೆಂಟ್ ಹಚ್ಚಿದೆವು. ಅದಾದಮೇಲೆ ನೆಕ್ಸ್ಟ್ ಬಂತು ಪೊಲೀಸ್ ಆಗ್ಯಾರಂದ್ರೆ ಅವ್ರು ಬೀದರ್ಗಳಿಗೆ ಭಾಳ ಗ್ರೇಟ್. ಎಲ್ಲ ಭಾಳ ಮಂದಿ ಪೊಲೀಸರು ಇದ್ರು, ಅವಾಗೆಲ್ಲ ರಿಟೈರ್ಮೆಂಟ್ ಆಗಿದ್ದಾರೆ. ASI ಅವೆಲ್ಲ PSI ಆಗಿ ರಿಟೈರ್ಡ್ ಆಗಿದ್ದಾರೆ ಪಾಪ ಅವರು. ಅವಾಗೆಲ್ಲ 1987 ಅವರು ಕಾನ್ಸ್ಟೇಬಲ್ ಆದವರು. ನಂತರ ಯುಗ ಹೆಂಗೆ ಬಂತು ಅಂದರೆ, ಅವಾಗ ಈ TCH ಕಾಲೇಜ್ಗಳು ಇದ್ದವು, ಯಾವುದು ನಮ್ಮ ಇಂಟರ್ನ್ಶಿಪ್ ಕೋರ್ಸ್ಗಳು. SLC ಪಾಸ್ ಆದ ತಕ್ಷಣ ಇಂಟರ್ನ್ಶಿಪ್ ಮಾಡಿದ್ರು. ಭಾಳ ಮಂದಿ SLC ಪಾಸ್ ಆಗಿ ಇಂಟರ್ನ್ಶಿಪ್ ಮಾಡಿ ಟೀಚರ್ಸ್ ಆಗಿಬಿಟ್ರು, ಪ್ರೈಮರಿ ಟೀಚರ್ಸ್. ಮುಂದೆ ಒಂದು 5-6 ವರ್ಷ ದಾಟದ ಮೇಲೆ ಹೈಸ್ಕೂಲ್ ಟೀಚರ್ ಆದರು. ಹೈಸ್ಕೂಲ್ ಟೀಚರ್ B.Ed ಕಾಲೇಜ್ಗಳೆಲ್ಲ ಆಗಿಬಿಟ್ಟು ಹೈಸ್ಕೂಲ್ ಟೀಚರ್ ಆದವು. ನಂತರ ಏನಾಯಿತು ಅಂದರೆ, ಈ ಒಂದು 20 ವರ್ಷ ಮತ್ತು ಒಂದು 6 ವರ್ಷ ಆದ ನಂತರ ನಮ್ಮ 5-6 ಜನ ಆಫೀಸರ್ಸ್ ಬೀದರ್ದವ್ರು ಏನಾದರೂ KES ಪಾಸ್ ಆದರು. ಅದರಲ್ಲಿ ನಮ್ಮ ಮೊಹಮ್ಮದ್ ಗುಲ್ಸಿನ್ ಸರ್ ಅವರು ಕೂಡ ಒಬ್ಬರಿದ್ದಾರೆ, ನಮ್ಮ ಶಿವಕುಮಾರ್ ಸ್ವಾಮಿ ಸರ್ ಇದ್ದರು, ಇನಾಯತ್ ರಹಮಾನ್ ಶಿಂದೆ ಸಾಹೇಬರಿದ್ದರು, ಮತ್ತು ತಯ್ಯಬ್ ಖಾನ್ ಸರ್ ಅವರಿದ್ದರು, ಮತ್ತು ಬಾಬುಮಿಯಾ ಸರ್, ಹೀಗೆಲ್ಲ ಸೇರಿಕೊಂಡು ಕೆಲವು ಮಂದಿ ಕ್ಲಾಸ್ 2 ಆಫೀಸರ್ಸ್ ಆದರು. ಅವಾಗ ನಾವೆಲ್ಲ ಅಂತಿದ್ದೇವರೆ, ಬೀದರ್ದವರು ಕ್ಲಾಸ್ 2 ಆಫೀಸರ್ಸ್ ಆಗಿದ್ದಾರಪ್ಪ, ಎಜುಕೇಷನ್ ಆಫೀಸರ್ಸ್ ಆಗಿದ್ದಾರೆ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೆವು. ನಂತರ ಬಂದಂಗೆ ಎಲ್ಲ ನಮ್ಮ ದೊಡ್ಡ PUC ಕಾಲೇಜ್ಗಳೆಲ್ಲ ಬಂದು ಬೀದರ್ದಲ್ಲಿ ಶಾಹಿನ್ ಅಂತ ದೊಡ್ಡ ಕಾಲೇಜ್ಗಳು ಬಂದಾಗ ಮಕ್ಕಳು ಒಂದು ಯುಗ ಸ್ಟಾರ್ಟ್ ಆಯಿತು. ಅಲ್ಲಿ ಏನಾಯಿತು, PUC ಸೈನ್ಸ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂಥೇಳಿ ಪ್ರಾರಂಭ ಆಯಿತು. ಅದಾದಮೇಲೆ ಡಾಕ್ಟರ್ ಇಂಜಿನಿಯರ್ ಅಂತೂ ಬಹಳಷ್ಟು ಬೆಳವಣಿಗೆ ಅಷ್ಟಿದ್ರು. ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಇಂಜಿನಿಯರ್ ಆಗ್ತಿದ್ರು. मेरे ख्याल से पूरे महाराष्ट्र में जाके बीदर वाले महाराष्ट्र में इंजीनियरिंग करके फिर रिटायरमेंट इधर आए. हमारे ससुर साहब भी महाराष्ट्र में डिप्टी इंजीनियर थे. वो लोग महाराष्ट्र में जाके इंजीनियर बनते थे. फिर इधर बाद में डॉक्टर इंजीनियर बनने शुरू करे. डॉक्टर इंजीनियर्स ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದಮೇಲೆ ಎಲ್ಲರೇ ಒಬ್ಬರು ಇಬ್ಬರು KS ಆಫೀಸರ್ ಆಗ್ಲಿಕ್ಕತ್ತು. ಈಗ ಅವೆಲ್ಲ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಹೋಗಿ ಈಗ IPS ಆಫೀಸರ್ಸ್ ಆಗ್ತಕ್ಕಂಥ ಈ ಬೀದರ್ ಜಿಲ್ಲೆ ಅಷ್ಟು ಪ್ರಗತಿ ಆಗಿದೆ. ಅದರಲ್ಲಿ ಜೀವಂತ ಉದಾಹರಣೆ ಇಲ್ಲಿ ನಮ್ಗೆ ಕುಂತಿದ್ದಾರೆ ನಮ್ಮ ಸಾಹೇಬರು. ಈಗ ಅವರ ತಾಯಿಯವರು ಟೀಚರ್ ಇದ್ದಾರೆ, ಅವ್ರ ತಂದೆಯವರು ನಮ್ಮ ಫ್ರೆಂಡ್ ಇದ್ದಾರೆ.
ನಮ್ಮ ಇದರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ದಲ್ಲಿ ಇದ್ದಾರೆ. ಮೊನ್ನೆನೇ ನಮ್ಮಲ್ಲಿ ಬಂದಿದ್ದರು, ನಮ್ಮಲ್ಲಿ ಕುಂತು ಅರ್ಧ ತಾಸು ಕುಂತು ಹೋಗಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಇವತ್ತು IAS IPS ಪಾಸ್ ಆಗ್ತಾ ಇದ್ದಾರೆ. ನೈಮುದ್ದೀನ್ ಸರ್ ಅವರು ಮಕ್ಕಳು ಕೂಡ ಇಬ್ಬರು 2-3 ವರ್ಷದ ಹಿಂದೆ ಒಬ್ಬರು IAS ಒಬ್ಬರು IPS ಆದರು. ಹೀಗೆ ಬಹಳಷ್ಟು ಜನ ಏನಪ್ಪ ಅಂದರೆ ಈಗ ಬೇರೆ 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 ಫೀಲ್ಡ್ದಲ್ಲಿ ಇವತ್ತು ಬೀದರ್ ಪ್ರಗತಿಯನ್ನು ಸಾಧಿಸ್ತಾ ಇದೆ. ನಾನು ಹೇಳೋ ಉದ್ದೇಶ ಇಷ್ಟೇ, ನಮ್ಮ ಗುರಿ ಒಂದೇ ಇರಬಾರ್ದು. ಕೇವಲ ನಾವು ಡಾಕ್ಟರ್ ಆಗಬೇಕು, ಕೇವಲ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ತಲೆಯೊಳಗೆ ತುಂಬಿಕೊಂಡು ಕುಂದಿರಬಾರ್ದು. ನೀವು ಡಾಕ್ಟರ್ MBBS ಮಾಡಿದ್ರೂ ಕೂಡ ನಿಮಗೆ ಫೀಲ್ಡ್ ಬೇರೆ ಬೇರೆ ಫೀಲ್ಡ್ ಇವೆ. ಇಂಜಿನಿಯರಿಂಗ್ ಮಾಡಿದ್ರೂ ಕೂಡ ಫೀಲ್ಡ್ಗಳು ಬೇರೆ ಬೇರೆ. ಇವತ್ತು ನಮ್ಮ ಸರ್ ಹೇಳಿದರು, ಇಲ್ಲಿ ಬೀದರ್ನಲ್ಲಿ ಏರ್ಫೋರ್ಸ್ ಇದ್ರೂ ಕೂಡ ಒಬ್ಬರು ಕೂಡ ಪೈಲಟ್ ಆಗಿಲ್ಲ ಇವತ್ತಿನವರೆಗೂ ಅಂತ ಹೇಳಿ. ನಿಜ. ಮೊನ್ನೆ ನಾನೊಂದು ಪೇಪರ್ದಲ್ಲಿ ಓದಿದಾಗ ಯಾರೋ ಒಂದು ಬೇರೆ ರಾಜ್ಯದವರು ಅವರು ಇಲ್ಲಿ ಬಂದು ಏನಾದ್ರು ನೆಲೆಸಿದ್ದಾರೆ. ಅವರು 10-15 ವರ್ಷ ಆಯಿತು. ಅವ್ರ ಮಗಳು ಪೈಲಟ್ ಆಗಿದ್ದಾರೆ. ಇಲ್ಲೇ ಯಾವುದೋ ಗುರುಪಾದಪ್ಪ ನಾಗಮನಪಳ್ಳಿ ಅವರು ನಮಗೆ ಕರೆಸ್ಕೊಂಡ್ರು. ನಾನು ಅಲ್ಲಿ ಹೆಡ್ ಅಕೌಂಟೆಂಟ್ ಆಗಿ ಏನಪ್ಪ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಮಕ್ಕಳು ಎಲ್ಲ ಇಲ್ಲೇ ಓದಿದ್ದಾರೆ ಏರ್ಫೋರ್ಸ್ ಗುರುನಾನಕ್ದಲ್ಲಿ ಅಂತೇಳಿ ಅವರು ಇಂಟರ್ವ್ಯೂ ಕೊಡ್ತಾ ಇದ್ರು. ಅವ್ರ ಮಗಳು ಒಬ್ಬಳು ಮೊನ್ನೆ ಪೈಲಟ್ ಆಗಿದ್ದಾಳೆ. ಹೀಗಾಗಿ ಬೇರೆ ಬೇರೆ ಫೀಲ್ಡ್ದಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಮತ್ತು ಈಗ ನೀವೇನು ಪಾಸ್ ಆಗಿ ಇವತ್ತಿನ ಒಂದು ಸನ್ಮಾನಕ್ಕೆ ತಾವು ಭಾಗಿಯಾಗಿದ್ದೀರಿ, ಭಾಳ ಗ್ರೇಟ್ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಈಗೆಲ್ಲ ಭಾಳಷ್ಟು ಹೇಳಿದ್ರು, ಕ್ಯಾಮ್ರಾ ಬಗ್ಗೆ ಭಾಳ ವಿವರಣೆ ಕೊಟ್ಟರು ನಮ್ಮ ಮಸಮ್ ಸರ್. ಭಾಳ ಕ್ಯಾಮ್ರಾ ಇಲ್ಲಿ ಈ ಕ್ಯಾಮ್ರಾ ಬಿಡ್ರಿ, ನೀವು ಮ್ಯಾಲೊಂದು ದೊಡ್ಡ ಕ್ಯಾಮ್ರಾ ಹಚ್ಚಿದ್ದಲ್ಲ. ನಾವು ಎಲ್ಲಿ ಕೂಡ್ತೀವಿ, ಏನು ಮಾತಾಡ್ತೀವಿ, ಏನು ಮಾಡ್ತೀವಿ ಅಂಬುದಕ್ಕಂಥದ್ದು ಪ್ರತಿಯೊಂದು ಕ್ಷಣದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಮ್ಯಾಲಿನವ್ರ ಬಳಿ. ಹಾಗಾಗಿ ಅವನಿಗೆ ಅಂಜಿ ನಾವು ಏನಪ್ಪ ಅಂದರೆ ಇವತ್ತಿರಬೇಕಾಗಿದೆ. ಆದರೆ ಇವತ್ತು ನೀವು ಎಲ್ಲ ಹ್ಯಾಂಗಿದ್ದೀರಿ ಅಂದರೆ ಕೆಸರದಲ್ಲಿ ಕಮಲ ಇದ್ದ ಹಾಗೆ. ಕೆಸರದಲ್ಲಿ ಕಮಲ ಅಂದರೆ ಇಷ್ಟೆಲ್ಲ ಕ್ಯಾಮ್ರಾ ಹಚ್ಚಿ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿ ಭಾಳ ಕ್ವಾಲಿಟಿ ಎಕ್ಸಾಮಿನೇಷನ್ ನಡೆಸಲಿಕ್ಕಾಗಿನೂ ಕೂಡ ಅದರಲ್ಲಿ ನೀವು ಏನಂತಂದರೆ more than 80, more than 85, more than 90% ನೀವು ಫಲಿತಾಂಶವನ್ನು ತೆಗೆದುಕೊಂಡು ಇವತ್ತು ಒಳ್ಳೆಯ ಅಂಕಗಳನ್ನು ತೊಗೊಂಡಿದ್ದೀರಿ. ನಿಮ್ಮ ಭವಿಷ್ಯ ಒಳ್ಳೆಯ ರೀತಿಯಾಗಿ ಆಗಲಿ. ನೀವು ಏನಪ್ಪ ಅಂದರೆ ಈಗಿನಿಂದಲೇ, ಯಾಕಂದ್ರೆ ನಾವು ಓದುವಾಗ ಯಾವ ಸವಲತ್ತು ಇರಲಿಲ್ಲ. ನಾವೇನು SSLC PUC ಪಾಸ್ ಆಗೋ ಹೊತ್ನಾಗ ನಮ್ಗೆ ಯಾವುದೂ ಸವಲತ್ತು ಇರಲಿಲ್ಲ. ಈಗ ನಿಮಗೆ 3 ಸಪೋರ್ಟ್ ಇದೆ. ಒಂದು ಗೌರ್ಮೆಂಟ್ ಸಪೋರ್ಟ್ ಇದೆ, ಎರಡನೇದು ಪೇರೆಂಟ್ಸ್ ಸಪೋರ್ಟ್ ಇದೆ, ಮೂರನೇದು ಟೀಚರ್ ಸಪೋರ್ಟ್ ಇದೆ. ಅವಾಗ ಗೌರ್ಮೆಂಟ್ಗೂ ನಮಗೆ ಯಾವುದೋ सपोर्ट इरलिಲ್ಲ. बिसी ऊटा नहीं था साहब जब, बिसी ऊटा कुछ भी नहीं था. उपीट देते थे. USA से आता था, अमेरिका से जो है ना वो जहाज में जो है ना आता था, गेहूं का उपीट जो है ना वो पेपर में डाल लेते थे. उस्ताद साहब पेपर वो फाड़ के जो है ना पेपर में डाल लेके कापी से फाड़ के उसमें से हम उपीट खाते थे. हाथ धो लेके फिर सेकंड पीरियड को दोपहर में जो है ना बैठ जाते थे. और कुछ दूध भी नहीं था, अंडे नहीं थे, मांस थे नहीं थे, कुछ भी नहीं थे. देखो आज के बच्चों को बिसी ऊटा है, अंडे है, मांस है, दूध है, हर चीज का जो है ना सहूलत कर दिया गवर्नमेंट. इसलिए मैं बोला रागी माल्ट. देखो हमारे बीदर में रागी मालूम ही नहीं है, लेकिन गवर्नमेंट जो है ना हमारे बच्चों को रागी माल्ट देना है बोल के रागी माल्ट दे रहा है. इतने सहूलत, ये गवर्नमेंट का सहूलत. पेरेंट्स का सहूलत कैसा है बोले तो हमारे जेब में 5 रुपए रहे तो मार के हमारे पेरेंट्स छीन लेते थे. बच्चे के पास जो है ना 5 रुपए रहे तो कुछ खराब आदत सीखेगा ये बच्चा बोल के बच्चों के पास पैसे नहीं रखते थे जब पेरेंट्स. अब बच्चा जो है ना 50 रुपए पूछो तो नहीं बेटा अब 50 ज्यादा ले 100 रुपए ले बोल के पेरेंट्स 100 रुपए दे रहे. समझे, जास्त कम पैसे रहा ना जेब में बोल के 50 पूछे तो 200 दे. ये पेरेंट्स का सहूलत. दूसरा टीचर्स का सहूलत कैसा है कि स्कूल छोड़ने के बाद हम मैथमेटिक्स समझ में नहीं आया तो मैथमेटिक्स टीचर के घर के सामने ठहरते थे. सर ये लेक्का बदल रही जरा तोड़ सरी बोल के एक श्रीधर राव बोल के एक टीचर थे. उनके पास एक घंटों तक जो है ना ठहरा कर लेते थे उन घर के बाहर. जब अंदर बुला के हमारे को मैथमेटिक्स बोलते थे वो हम क्लासरूम में नहीं पूछते थे शर्म आके. घर को जाके जो है ना हम घंटों से ठहर के जो है ना मैथमेटिक्स हम सीख लेते थे सर. अब तो एक दिन बच्चा नहीं आया तो टीचर घर को जा रहा है. अब देखो बच्चों को ढूंढते टीचर घर को जा रहे हैं. अब कहाँ है टीचर बोले तो नहीं सर वो बच्चे नहीं है, ये गली में जो है ना राउंड मारने गई. गली में राउंड मारने गई कि कहाँ है कि नहीं मालूम. लेकिन जो है ना बच्चों के पास बराबर टीचर थे, है ना सर. ये है सर.
देखो कितना जो है ना चेंजेस आ गया अब बच्चों के लिए इतना सपोर्ट आज जो है ना है, इसलिए ये सपोर्ट लेकर बच्चे अच्छे पढ़े तो अच्छे बनते सर। बहुत सारे सपोर्ट है आज, इतने कितने सर फैसिलिटीज गवर्नमेंट के हम अंदाजा नहीं कर सकते। किताबें फ्री, कपड़े फ्री, शूज फ्री, साइकिल फ्री, खाना है, अंडे है, माउस है, रागी माल्ट है, दूध है, स्कॉलरशिप है। और अच्छे जो बच्चे जो है ना या आगे साइंटिस्ट बनना चाहते तो उनके लिए इंस्पायर अवार्ड बोल के एक प्रोग्राम है। 6 to 10th बच्चों के लिए इंस्पायर अवार्ड, युवा विज्ञानी बनने के लिए उनको इंस्पायर अवार्ड है। लास्ट ईयर हमारे खलील सर का बच्चा 2 साल के पीछे नेशनल लेवल में सेकंड आया, उन्होंने नेशनल लेवल में। वो कैसा रहता, भातमरा में गवर्नमेंट स्कूल में पढ़ के उर्दू मीडियम का बच्चा नेशनल लेवल में सेकंड, वो सिलेक्शन कैसा रहता बोले तो यहाँ 1000-2000 बच्चे डिस्ट्रिक्ट में नॉमिनेशन करते, उसमें फिल्टर होकर बच्चा स्टेट में जाता। वो एंटायर डिस्ट्रिक्ट के स्टेट के बच्चे जो है ना कर्नाटक स्टेट में जमा होते, वहाँ पर एक 4-5 हजार बच्चे जो है ना फिल्टर होके वहाँ नेशनल को जाते। नेशनल में एंटायर हमारे इंडिया के बच्चे आते, CBSE, ICSE सिलेबस, कित्तूरानी चन्नम्मा, मोरारजी देसाई, हमारे कौन सा आदर्श विद्यालय, हर फील्ड के बच्चे जो है ना वहाँ जमा होते। 1-2 लाख बच्चों में जो है ना फिल्टर होकर नेशनल में सेकंड प्लेस मारना बोले तो मामूली बात नहीं है। हमारे पास बीदर में एक सिद्धरामप्पा मनाली सर बोलकर जो है ना एक DD पे थे, उन्होंने आज डायरेक्टर बनकर रिटायरमेंट हो गए उनका। उन्होंने बोलते थे हमेशा ये बीदर के बच्चों के IQ जो है ना हमारे दक्षिण कन्नड़ जो उड़पी बच्चों से भी ज्यादा है बोलते। मेहनत की जरूरत है, IQ बहुत है हमारे बच्चों के पास, IQ बहुत है, लेकिन मेहनत जो है ना होना, मार्गदर्शन होना, मार्गदर्शन के बिना जो है ना बच्चे आगे नहीं जा सकते। हमारे अच्छे मार्गदर्शन होना, हिटर जो है ना ऐसे बच्चों को जो है ना पहचान कर मार्गदर्शन देने का काम, सम्मान देने का काम उनको, ಅವರ ಒಂದು ಏನಂತಂದ್ರೆ ಪ್ರಯತ್ನವನ್ನು ಹೆಚ್ಚಿಸತಕ್ಕಂತ ಕೆಲಸ ಮಾಡ್ತಾ ಇದೆ ಇವತ್ತು। ತಮಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ನಾನು ಮಾತಾಡ್ತಾ ಬಹಳ ಹೇಳಿದೆ ಅಂತ ಹೇಳಿ ಅನಿಸ್ತದ। ಈಗ ನಾನು ಮುಂಜಾನೆ ಬೆಳಿಗ್ಗೆ ಇಲ್ಲಿ ಬರೋಕ್ಕಿಂತ ಮೊದಲು ಸ್ವಲ್ಪ ನಾಷ್ಟ ಮಾಡ್ಕೋತ ಯೂಟ್ಯೂಬ್ಗಳು ನೋಡ್ತಾ ಇದ್ದೀನಿ। ಮಾಂತೇಶ್ ಬೀಳ್ಗಿ ಅಂತ ಹೇಳಿ ಇಲ್ಲಿ ನಮ್ಮಲ್ಲಿ CEO ಸಾಹೇಬರಿದ್ರು, ಅವರು KS ಲಿಂದ IAS ಆದವರು। ಅವ್ರು ಯಾವಾಗಲೂ ಏನಂದ್ರೆ IAS ಬ್ಯಾಚು, IPS ಬ್ಯಾಚು, KS ಬ್ಯಾಚು ಮುಗೀತು ಅಂದ್ರೆ ಲಾಸ್ಟ್ ಅವ್ರಿಗೆ ಇದು ಸ್ಟ್ಯಾಂಡಪ್ ಮಾಡುವಾಗ ಕರೆಸ್ತಾನೆ। ಅವಾಗ ಅವು ಯೂಟ್ಯೂಬ್ಗಳು ನೋಡ್ತಾ ಇದ್ದೆ ನಾನು। ಅವ್ರು ಹೇಳಿದ್ರು ನಾವು ಏನಪ್ಪಾ ಅಂದ್ರೆ ಯಾವಾಗಲೂ ಹೇಗಿರ್ಬೇಕು ಅಂದ್ರೆ ಪ್ರಯತ್ನಶೀಲರಾಗಬೇಕು ನಾವು। ಈಗ ನಾಳೆ ನೀವು ಏನಂತಂದ್ರೆ ಡಾಕ್ಟರ್ ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಒಂದ್ ವೇಳೆ ಏನಾದರೂ IAS IPS ನಂದು ಒಂದು ನೋಡ್ಕೊಂಡಿದ್ದಂದ್ರೆ ನಾವು IAS IPS ಆಗಿ ನಾನು ಎಲ್ಲೋ ಒಂದು ಬೆಂಗಳೂರು ದಿಲ್ಲಿ ಸೆಟ್ಲ್ ಆಗಿಬಿಡ್ತಿದ್ದೆ। ಆದರೆ ನನ್ನ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ತಮ್ಮ ತಂಗಿ ಅಕ್ಕ ನಮ್ಮ ತಂದೆ ತಾಯಿಗೆಲ್ಲ ಏನಪ್ಪಾ ಅಂದ್ರೆ ತಗೊಂಡು ಹೋಗ್ಬೇಕಾಗಿತ್ತು। ಅದಕ್ಕೆ ನಾನು IAS ಲಿಂದ KS ಕೆಳಗೆ ಕುಸಿದೆ ಅಂತ ಹೇಳಿದರು। ಅದಕ್ಕೆ ಅವರು ಒಂದು ಮಾತು ಹೇಳಿದರು, ಯಾವಾಗಲೂ ಏನಪ್ಪಾ ಅಂದ್ರೆ ನಾನು ಮನೆಯಿಂದ ಹೋಗುವಾಗ ಡ್ಯೂಟಿಗೆ ನಾನು आज के डेट में ಡೆಪ್ಟಿ ಕಮಿಷನರ್ है ಅವನು ಹಾವೇರಿ ಕೆ ಕಾಂಕೆ। तो ನಾನು ಮನೆಯಿಂದ ಹೋಗುವಾಗ ನಮ್ಮ ತಾಯಿಗೆ ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ, ಇವತ್ತಾದರೂ ಕೂಡ 75 ವಯಸ್ಸಿದೆ, ಆದರೂ ನಾನು ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳಿ ಕಾರ್ ಏರ್ತೀನಿ ಅಂತ ಹೇಳಿದ್ರು। ಅದರ ಉದ್ದೇಶ ಏನು, ನಾನು ಇದು ಕೋರ್ಟ್ ತೋರಿಸ್ಬೇಕು ನಮ್ಮ ತಾಯಿಗೆ ಅನ್ನೋದು ನನ್ನ ಕಾಯಿಸಿದೆ। ಅದಕ್ಕೆ ತಾವು ಏನಪ್ಪಾ ಅಂದ್ರೆ ತಮಗೆ ಯಾರು ಏನಪ್ಪಾ ಅಂದ್ರೆ ಕಷ್ಟಪಟ್ಟು ಓದಿಸಿದ್ದಾರೆ, ತಮ್ಮ ತಂದೆ ತಾಯಿಗಳಿಗೆ ಮರೆಯಬೇಡ। ತಮ್ಮ ತಂದೆ ತಾಯಿಗಳಿಗೆ ಏನಪ್ಪಾ ಅಂತಂದ್ರೆ ತಾವು ಏನೇ ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, IAS ಆಗ್ರಿ, IPS ಆಗ್ರಿ, ನಿಮ್ಮ ತಂದೆ ತಾಯಿಗಳಿಗೆ ಏನಂತಂದ್ರೆ ಉತ್ತಮ ರೀತಿಯಿಂದ ನೋಡ್ಕೊಳ್ರಿ। ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನೀವು ಏನು ಮಾಡ್ಲಿಕ್ಕಾಗಲ್ಲ। ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ವಂದಿಸಿ ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕನ್ನಡ। शुक्रिया बहुत नादिर हुसैन साहब को, जिन्होंने बीदर की तालीमी हालत को बताया है, जो फर्स्ट से होते हुए अर्श तक पहुंची। आज हमारे पास IAS IPS वगैरह भी निकल रही है अल्लाह के करम में।